ಇವಾಗೆಲ್ಲ ತುಂಬ ವೈರಲ್ ಆಗ್ತಿರೋ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ನೀವು ತುಂಬ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನ ಪತ್ತೆ ಆಗುತ್ತೆ, ನೀವೆಲ್ಲ ನೋಡಿರ್ತೀರ. ಅದನ್ನು ಹುಡುಗ ಪೊಲೀಸರಿಗೆ ಕೊಡ್ತಾನೆ, ಅದೆಲ್ಲ ಆಗುತ್ತೆ. ಅದ್ರ ಬಗ್ಗೆನೇ ಮಾತಾಡೋಣ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇವಾಗ ನೀವೆಲ್ಲ ನೋಡಿರ್ತೀರ, ನಿಮಗೂ ಗೊತ್ತೂ ಇರುತ್ತೆ. ನಾನು ಮತ್ತೆ ಅದೇ ಹೇಳ್ತಾ ಇದ್ದೀನಿ. ನಾನೇನಾದರೂ ಆ ಹುಡುಗನ ಜಾಗದಲ್ಲಿ ಇದ್ದಿದ್ರೆ ನಾನಂತೂ ಚಿನ್ನ ವಾಪಸ್ ಕೊಡ್ತಿರ್ಲಿಲ್ಲ. ಯಾಕಂದರೆ ರಿಯಾಲಿಟಿ ಅದು. ನನಗೆ ಆ ಥರ ಕೊಡಬೇಕು, ಇಲ್ಲಿ ನಾನೇ ಹಿಡ್ಕೊಂಡ್ಬಿಡ್ತಿದ್ನೇನೋ, ಕೊಡ್ತಾ ಇರಲಿಲ್ಲ ಅನಿಸುತ್ತೆ. ಅಷ್ಟು ಚಿನ್ನ ಸಿಕ್ಕಿದೆಯಲ್ಲ, ಒಂದು 400 ಅಥವಾ 500 ಗ್ರಾಮು ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಕಡೆ ಸುಮ್ಮನೆ 1 kg ಚಿನ್ನ ಸಿಕ್ಕಿದೆ, ಅಷ್ಟು kg ಚಿನ್ನ ಸಿಕ್ಕಿದೆ, 2 kg ಚಿನ್ನ ಸಿಕ್ಕಿದೆ ಅಂತ ಮಾತಾಡ್ತಾರೆ. ಅಷ್ಟೆಲ್ಲ ಸಿಕ್ಕಿಲ್ಲ. ಸಿಕ್ಕಿರೋದೆ 400 ಗ್ರಾಮು ಅಥವಾ 500 ಗ್ರಾಮು ಅಷ್ಟರಲ್ಲೇ ಸಮಥಿಂಗ್ ಎಷ್ಟು ಸಿಕ್ಕಿದೆ. ಆ ಹುಡುಗ ಪೊಲೀಸರಿಗೆ ಕೊಟ್ಟಿದ್ದಾನೆ. ಹೆಂಗೆ ಸಿಕ್ಕಿದೆ ಅಂದರೆ, ಮನೆ ಇದು ಪಾಯ ಗೊತ್ತಲ್ಲ, ಪಾಯ ಆಗ್ತಿರ್ಬೇಕಾದ್ರೆ ಸುತ್ಕೆನೋ ಕೊಡ್ಲಿನೋ ಏನೋ ತೊಗೊಂಡು ಅವನು ಗುದ್ದುತ್ತಿರ್ಬೇಕಾದ್ರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಆವಾಗ ಏನು ಅಂತ ನೋಡಿದಾಗ ಚಿನ್ನ ಒಂದು ಇದರಲ್ಲಿರುತ್ತೆ. ಅದನ್ನು ತಕ್ಷಣ ಅವ್ರ ಅಮ್ಮಂಗೆ ಹೇಳ್ತಾನೆ. ಅವ್ರ ಅಮ್ಮಂಗೆ ಹೇಳ್ಬಿಟ್ಟು ಅವ್ರ ಅಮ್ಮ ಊರಲ್ಲಿರೋರಿಗೆಲ್ಲ ಹೇಳಿ, ದೊಡ್ಡವರಿಗೆಲ್ಲ ಹೇಳಿ, ಅವ್ರ ಕಡೆಯಿಂದ ಪೊಲೀಸ್ನೆಲ್ಲ ಕರೆಸ್ಬಿಟ್ಟು ಎಲ್ಲ ಮಾತುಕತೆ ಎಲ್ಲ ಆಗಿ ಪೊಲೀಸವ್ರು ಬರ್ತಾರೆ ಅಲ್ಲಿಗೆ. ಪೊಲೀಸವ್ರು ಬಂದು ಅಲ್ಲೆಲ್ಲ ಚೆಕ್ ಮಾಡ್ತಾರೆ, ಏನೇನಾಯಿತು, ಹೆಂಗೆ ಸಿಕ್ತು ಅಂತೆಲ್ಲ ಕೇಳಿ ಎಲ್ಲ ರಿಪೋರ್ಟ್ ತಗೊಳ್ತಾರೆ. ರಿಪೋರ್ಟ್ ತಗೊಂಡಾದ್ಮೇಲೆ ಅದೇ ಆ ಹುಡುಗಂಗೆ ಇವಾಗ ಹೆಂಗೆ ಸಿಕ್ತೆಲ್ಲ ಕೇಳಿ ರಿಪೋರ್ಟ್ ತಗೊಂಡು ಎಲ್ಲ ಇದು ಮಾಡಾದ್ಮೇಲೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಮೀಡಿಯಾ ಬರ್ತಾರೆ, ಎಲ್ಲ ಮಾತಾಡಿಸ್ತಾರೆ. ಆದರೆ ಇವಾಗಿನ ಕಾಲದಲ್ಲಿ ನಿಮಗೂ ಗೊತ್ತಿರುತ್ತೆ, ನಿಮ್ಗಳ ಮೈಂಡ್ಸೆಟ್ ಹೆಂಗಿದೆಯೋ ಗೊತ್ತಿಲ್ಲ. ನೀವು ಆ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ ಅಂತಲೂ ಗೊತ್ತಿಲ್ಲ. ನಾನಂತೂ ಆ ಜಾಗದಲ್ಲಿ ಇದ್ದಿದ್ರೆ ಆ ಚಿನ್ನ ನಾನೇ ಹಿಡ್ಕೊಂಡಿದ್ದೆ, ಕೊಡೋಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದರೆ ಚಿನ್ನ ಅಲ್ಲ, ಇಟ್ಕೊಂಡಿದ್ರೆ ನಮಗೂ ಏನಾದ್ರು ಖರ್ಚಿಗೆ ಬರೋದು, ನಾವು ಏನಾದ್ರು ಮಾಡ್ಬೋದು. ಸುಮ್ಮನೆ ಏನಕ್ಕೆ ಪೊಲೀಸರಿಗೆಲ್ಲ ಕೊಡೋದು, ನಾವೇ ಹಂಗೆ ಹಂಚ್ಕೊಂಬಿಡೋಣ ಅಂತ ಸುಮ್ಮನೆ ಹೆಂಗೋ ಹಂಚ್ಕೊಂಡ್ಬಿಡ್ತಿದ್ದೆ. ಆದರೂ ಇವನ ಸಾಹಸ ಮೆಚ್ಚಬೇಕು. ಅಲ್ಲಿನ ಊರಿನ ಜನ ಅಂತೂ ಅಲ್ಟಿಮೇಟ್ ಅಂದ್ಕೊಳ್ಳಿ. ಆ ಚಿನ್ನ ಸಿಕ್ಕಿದೆ ತಕ್ಷಣ ಪೊಲೀಸರಿಗೆಲ್ಲ ಇದು ಮಾಡಿದ್ದಾರೆ. ಅದನ್ನು ಚಿನ್ನ ನಿಧಿ ಅನ್ಬೇಡಿ ಅಂತ ಎಲ್ಲ ಅಂದರೆ ನ್ಯೂಸ್ ಬರ್ತಾಯಿದೆ. ಅದು ಈಗ ಯಾರ್ಯಾರು ರಾಜರು ಗೀಜರು ಎಲ್ಲ ಬಚ್ಚಿಟ್ಟಿರೋದನ್ನ ನಿಧಿ ಹುಡುಕಿ ತೆಗಿಯೋದು ಅಂತ ಅಂತಿದ್ದಾರೆ. ಆದರೆ ಅದನ್ನು ಚಿನ್ನನ ನೋಡ್ಬಿಟ್ಟು ಅವರು ರಾಜರ ಐಟಮ್ಸ್ ಅಲ್ಲ, ಅದು ರಾಜರ ಕಾಲದಲ್ಲ ಅಂತೆಲ್ಲ ಹೇಳಿ ಅದಕ್ಕೆ ಕರಿಬೇಡಿ ಅಂತ ಹೇಳ್ತಿದ್ದಾರೆ. ಚಿನ್ನ ಅನ್ನಿ ಅಂತಿದ್ದಾರೆ. ಅಂದರೆ ಇಂಡಿಯನ್ ಆ್ಯಕ್ಟ್ ಪ್ರಕಾರ ಮತ್ತು ಕರ್ನಾಟಕ ಆ್ಯಕ್ಟ್ ಪ್ರಕಾರ ಭೂಮಿ ಮೇಲೆ ಏನು ಸಿಗುತ್ತೆ ಅದು ಭೂಮಿ ಓನರ್ ಅಥವಾ ಅವರು ಏನು ಮಾಡ್ಕೊತಾರೆ ಅದು ಅವ್ರ ಸೊತ್ತು. ಭೂಮಿ ಅಡಿ ಏನು ಸಿಗುತ್ತೆ ಅದು ಸರ್ಕಾರದ ಸೊತ್ತು, ಅದು ಸರ್ಕಾರಕ್ಕೆ ಸೇರಬೇಕು. ಅದರಲ್ಲೂ ನನ್ನಂಥವ್ರು ಏನಾದರೂ ಸಿಕ್ಕಿದ್ರೆ ಒಳಗಿಟ್ಕೊಂಡವ್ರು ಇದ್ದಾರೆ. ಅದನ್ನು ಏನು ಅಂತಾರಲ್ಲ, ಆದರೆ ಅದನ್ನು ಆ ಥರ ಮಾಡಿದ್ರೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಚೆನ್ನಾಗಿ ರುಬ್ಬೋದು ಅನ್ನೋಕ್ಕಿಂತ ಅದನ್ನು ಅವ್ರಿಗೆ ಸರೆಂಡರ್ ಮಾಡಿಬಿಡ್ಬೇಕು. ಪೊಲೀಸರಿಗೆ ಮಾಡಿ ಎಲ್ಲ ಏನೇನು ನಡಿಬೇಕು ಅದೊಂದು ಪ್ರೋಸೆಸ್ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ. ಇವಾಗೂ ಅಷ್ಟೇ ಆ ಹುಡುಗ ಹೆವಿ ವೈರಲಲ್ಲಿದ್ದಾನೆ. ಎಲ್ಲೋದ್ರೂ ಯೂಟ್ಯೂಬ್ ಓಪನ್ ಮಾಡು, ನ್ಯೂಸ್ ಓಪನ್ ಮಾಡು, ಎಲ್ಲೇ ಓಪನ್ ಮಾಡು ಅವನದೊಂದು ಫೋಟೋ ಬರ್ತಾಯಿದೆ. ಬರಲಿ, ಯಾಕಂದರೆ ಪಾಪ ತುಂಬ ಏನಂದರೆ ತ್ಯಾಗನೇ ಮಾಡಿಬಿಟ್ಟಿದ್ದಾನೆ, ದೊಡ್ಡ ತ್ಯಾಗ ಮಾಡಿದ್ದಾನೆ. ಅದರಲ್ಲಿ ತಪ್ಪು ಅಂತ ಹೇಳ್ತಿಲ್ಲ, ಅಪ್ರಿಷಿಯೇಟ್ ಮಾಡ್ತಿರೋದು. ನಾವಿದ್ದಿದ್ರೆ ಹಂಗೆ ಮಾಡ್ತಿರ್ಲಿಲ್ಲ, ಅವನಾದ್ರೂ ಹಂಗೆ ಮಾಡಿದ್ದಾನಲ್ಲ ಅಂತ. ಸಖತ್ತಾಗಿ ಬಿಡಿ, ಇವಾಗಂತೂ ಹೆವಿ ವೈರಲ್ ಆಗ್ತಿದೆ.
ನೋಡೋಣ ಮುಂದೆ ಹೆಂಗೆ ಆ ವಿಷಯ ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ. ಇವಾಗ ಜಗಳ ಕೂಡ ಆಗ್ತಾಯಿದೆ, ಅರ್ಧ ನಮಗೆ ಸಿಗಬೇಕು ಅಂತೆಲ್ಲ ಜಗಳ ಏನೋ ಆಗ್ತಾಯಿದೆ ಅಂತ ಒಂದೊಂದು ನ್ಯೂಸಲ್ಲಿ ತೋರಿಸ್ತಿದ್ದಾರೆ. ಏನೋ ಗೊತ್ತಿಲ್ಲ, ಒಂದೊಂದು ನ್ಯೂಸಲ್ಲಿ ಹಂಗೆ ತೋರಿಸ್ತಿದ್ದಾರೆ, ಒಂದೊಂದು ನ್ಯೂಸಲ್ಲಿ ಬೇರೆ ಥರ ತೋರಿಸ್ತಿರ್ತಾರೆ. ಗೊತ್ತಿಲ್ಲ ಹೆಂಗೆ ಏನು ಅಂತ. ಅದೇ ಭೂಮಿ ಮೇಲೆ ಸಿಕ್ಕಿದ್ದು ನಮ್ಮದು, ಭೂಮಿ ಅಡಿಗಡೆ ಸಿಕ್ಕಿದ್ದು ಗೌರ್ಮೆಂಟ್ದು ಅಷ್ಟೇ. ಇವಾಗ ಸಿಂಪಲಾಗಿ ಹೇಳ್ಬೇಕಂದ್ರೆ ಅಷ್ಟೇ, ಭೂಮಿ ಮೇಲೆ ಸಿಕ್ಕಿದ್ದು ನಮ್ಮದು, ಒಳಗೆ ಸಿಕ್ಕಿದ್ದು ಅವ್ರದ್ದು. ಏನೇ ಚಿನ್ನ ಗಿನ್ನ ಏನೇ ಸಿಕ್ಕಿದ್ರು ಅದು ಅವ್ರದ್ದೇ. ನಮಗೂ ಚಿನ್ನ ಗಿನ್ನ ಏನು ಸಿಕ್ಕಿದ್ರು ಇವಾಗ ಸಿಕ್ಕಿದ್ರೆ ಅದು ನಮಗೆ, ಅಂದರೆ ಮೇಲೆ ಸಿಕ್ಕಿದ್ರೆ, ಕೆಳಗೆಲ್ಲ ಸಿಕ್ಕಿದ್ರೆ ಅದು ಗೌರ್ಮೆಂಟಿಗೆ ಕೊಡಬೇಕು. ಅದೆಲ್ಲ ಕೊಡ್ದಲ್ಲೇ ಇಟ್ಕೊಂಡ್ರೆ ಹೆವಿ ಏನೋ ಕೇಸು ಗೀಸು ಯಾರು ಹಾಕ್ಕೊಟ್ಬಿಟ್ರೆ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಯಾರೂ ಇಟ್ಕೊಳಕ್ಕೆ ಹೋಗಲ್ಲ, ಎಲ್ಲ ಕೊಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಟಾಪಿಕಲ್ಲಿ ಸಿಗೋಣಂತೆ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಗೈಸ್.